ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ಧೈರ್ಯದಿಂದ ಕೆಲಸ ಮಾಡಿ ಆರ್ಥಿಕ ಸ್ಥಿತಿ ಸುದೃಢವಾಗುತ್ತದೆ. ಆರೋಗ್ಯ ಚೆನ್ನಾಗಿರುತ್ತದೆ. ವೃಷಭ ರಾಶಿ. ವಿದ್ಯಾಭ್ಯಾಸದಲ್ಲಿ ಗಮನ ನೀಡಬೇಕಾಗುತ್ತದೆ. ಹಳೆಯ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಸಂಬಂಧಗಳಲ್ಲಿ ಸೌಹಾರ್ದ ವೃದ್ಧಿ, ಹಣಕಾಸು ಸ್ಥಿರ. ಮಿಥುನ ರಾಶಿ. ವ್ಯವಹಾರದಲ್ಲಿ ಲಾಭದಾಯಕ ಅವಕಾಶ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ನೆಮ್ಮದಿಯ ಸಮಯ. ಆರೋಗ್ಯದ ವಿಚಾರದಲ್ಲಿ ಜಾಗೃತಿ. ಕರ್ಕಾಟಕ ರಾಶಿ. ಕೆಲಸದ ಒತ್ತಡ ಹೆಚ್ಚಾಗಬಹುದು. ಸಂಯಮ ಮತ್ತು ಶಾಂತಿ ಅಗತ್ಯ. ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಮಯ ನೀಡಿ. ಹಣಕಾಸು ಜಾಗರೂಕತೆ ಇದೆ. ಸಿಂಹರಾಶಿ. ವೈಯಕ್ತಿಕ ಜೀವನದಲ್ಲಿ ಸಂತೋಷಕರ ಘಟನೆಗಳು, ಸ್ನೇಹಿತರಿಂದ ಸಹಾಯ ಸಿಗಬಹುದು. ಹೊಸ ಯೋಚನೆಗಳು ಯಶಸ್ವಿಯಾಗುತ್ತವೆ. ಆರೋಗ್ಯದಲ್ಲಿ ಚೆನ್ನಾಗಿರುತ್ತದೆ. ಕನ್ಯಾ ರಾಶಿ. ವಿವಾಹ ಅಥವಾ ಸಂಬಂಧಗಳಲ್ಲಿ ಚಲನೆ, ಕೆಲಸದ ಹೊಸ ಜವಾಬ್ದಾರಿಗಳು, ಹಣದ ವ್ಯಯವನ್ನು ನಿಯಂತ್ರಿಸಿ. ಆರೋಗ್ಯಕ್ಕೆ ವಿಶೇಷ ಗಮನ. ತುಲಾ ರಾಶಿ. ಸಾಮಾಜಿಕ ಜೀವನದಲ್ಲಿ ಬೆಳವಣಿಗೆ, ಕಾರ್ಯಕ್ಷೇತ್ರದಲ್ಲಿ ಶ್ರದ್ಧೆ ಬೇಕು. ಹಣಕಾಸಿನ ವಿನಿಮಯದಲ್ಲಿ ಲಾಭ, ಮನಸ್ಸು ಶಾಂತವಾಗಿರುತ್ತದೆ. ವೃಶ್ಚಿಕ ರಾಶಿ. ವ್ಯಕ್ತಿತ್ವದಲ್ಲಿ ಬೆಳವಣಿಗೆ, ಆರೋಗ್ಯದಲ್ಲಿ ಸ್ವಲ್ಪ ಜಾಗೃತಿ. ಕುಟುಂಬದಲ್ಲಿ ಬಿಕ್ಕಟ್ಟು ತಾತ್ಕಾಲಿಕ. ಹೊಸ ಅವಕಾಶಗಳಿಗಾಗಿ ತಯಾರಿ ನಡೆಸಿ. ಧನುರಾಶಿ. ಶಿಕ್ಷಣ ಮತ್ತು ಪ್ರಯಾಣದಲ್ಲಿ ಲಾಭ, ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದ್ರೆ ಸಾಧನೆ. ಸಂಬಂಧಗಳಲ್ಲಿ ಸ್ಪಷ್ಟ. ಹಣಕಾಸಿನಲ್ಲಿ ಜಾಗೃತಿ ಅಗತ್ಯ. ಮಕರ ರಾಶಿ. ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆರೋಗ್ಯದ ಕಡೆಗೆ ಹಿತೈಷಿಗಳ ಸಲಹೆ ಮರೆಮಾಡಬೇಡಿ. ಹಣಕಾಸಿನ ವಿಚಾರದಲ್ಲಿ ನಿಷ್ಪಕ್ಷಪಾತ ನಿರ್ಧಾರ. ಕುಂಭರಾಶಿ. ಸ್ನೇಹ ಮತ್ತು ಸಾಮಾಜಿಕ ಬಲವರ್ಧನೆ, ಹೊಸ ಯೋಚನೆಗಳು ಪ್ರಾರಂಭ. ಕುಟುಂಬದಲ್ಲಿ ಸಂತೋಷ, ಆರೋಗ್ಯ ಉತ್ತಮ. ಕೊನೆಯದಾಗಿ ಮೀನರಾಶಿ. ಮನೋವ್ಯಥೆ ಕಡಿಮೆ ಮಾಡಿ. ಧ್ಯಾನ ಮತ್ತು ಯೋಗದಿಂದ ಶಾಂತಿ ಪಡೆಯಿರಿ. ಹಣಕಾಸು ಸ್ಥಿತಿಯಲ್ಲಿ ಸುಧಾರಣೆ ಇದೆ. ಕೆಲಸದಲ್ಲಿ ಯಶಸ್ಸು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.